ಚೀಕರಾಗಿನೇ ಹಾಕ್ತಾ ಇರೋದು ನಾವು ಕೆಜಿ 4 ರೂಪಾಯಿ. ಹೆಚ್ಚು ಕಮ್ಮಿ ಅಂದ್ರೆ ಒಂದು 200 ರೂಪಾಯಿ ಖರ್ಚು ಬೀಳ್ತದೆ ಸರ್ ಡೈಲಿ. ಫೀಡ್ ತಗೋಬೇಕು ಅಂದ್ರೆ 1 ಕೆಜಿಗೆ 40 ರೂಪಾಯಿ ಸರ್. ಇದಕ್ಕೆ ನಾನು ಬರೀ 4 ರೂಪಾಯಿ ಕೆಜಿ ಇದು ಹಾಕ್ತೀನಿ. ಆಮೇಲೆ ನೋಡಿ ಅಲ್ಲಿ ಮಾಮೂಲಿ ಕೋಸು, ಗೆಡ್ಡೆ ಕೋಸು ಏನು ಸಿಕ್ಕುತ್ತೆ ವೇಸ್ಟೇಜ್ ಹಾಕ್ತೀನಿ. ಜಿನ್ಕೊಂದ 250 ರೂಪಾಯಿ 200 ರೂಪಾಯಿ ಖರ್ಚು ಅಷ್ಟೇ ಸರ್. ಅದು 200 ರೂಪಾಯಿ 250 ರೂಪಾಯಿ ಖರ್ಚು ನಾವು ಕರೆಕ್ಟಾಗಿ ಎತ್ಕೊತೀನಿ, ಮೊಟ್ಟಲ್ಲೇ ಎತ್ಕೊಬೋದು. ಈಗ ನೀವೇ ನೋಡಿ ಕೋಳಿಗಳು ಎಷ್ಟು ನೀಟಾಗಿ ಎಷ್ಟು ಚೆಂದಾಗಿ ಅದಾವ. ನಾಟಿ ಹೆಂಗಿರುತ್ತೋ ಅದೇ ರೀತಿ ಪ್ಯೂರ್ ನಾಟಿ ಕಡೆಗೆ ಸಾಕ್ತಿರೋದು. ಅಷ್ಟು ವರ್ಷದಿಂದ ಅದೇ ರೀತಿ ಸಾಕ್ತಿರೋದು. 1,500 ಕೋಳಿ ಅವ ನೀವು. ಒಂದು ಮೊಟ್ಟ 20 ರೂಪಾಯಿ, ಮೊಟ್ಟನು ಸೇಲ್ಸ್ ಆಯ್ತಾವ ಸರ್. ನಾಟಿ ಕಡೆಗೆ ಇರೋದು. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೇಳ್ಬೋದು ನಂಬರ್ 1 ಕೋಳಿ ಅಂತಂದ್ರೆ ಮೈಸೂರು ನಾಟಿ ಸರ್. ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ಬೋದು. ಕಾಲು ನೋಡಿ ಎಷ್ಟು ಸೈನಿಂಗ್ ಕೋಳಿಗಳು ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಬಿಟ್ಟಿದೆ ನಮ್ಮ ಮೈಸೂರು ನಾಟಿ. ಸುನಾಲಿನೂ ಸಾಕಿದ್ನು. ಇಷ್ಟು ಸೈನಿಂಗ್ ಬಲ್ಲ ಸರ್. ಇಂಥ ಬಿಸಿಲಿಗೆ ಅವು ತಡೆಯೋದೇ ಇಲ್ಲ. DP ಕ್ರಾಸ್ ಅಂತೂ ಈ ಥರ ಈಚೆಗೆ ಬಿಡೋಕ್ಕಾಗಲ್ಲ. 100 ಕೋಳಿ ಇದ್ರೂ ಒಂದು ಜೀವನ ಸಾಕಬಹುದು. ಒಂದು ಮೊಟ್ಟ 20 ರೂಪಾಯಿ ಸೇಲ್ಸ್ ಮಾಡ್ತಾ ಇದ್ದೀವಿ. ಮೊಟ್ಟ ಈಗ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳು ಕಂಟಿನ್ಯೂಸ್ ಮೊಟ್ಟ ನೆಕ್ತಾ ಇರ್ತಾವೆ. ಇವಾಗಲೂ ಕೆಜಿ ನಾವು ಕೊಡ್ತಾ ಇರೋದೇ 350 ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಕೆಜಿ. ಹೋಲ್ಸೇಲಾಗ ಒಂದೇ ಸಲ 300 ಕೋಳಿ 400 ಕೋಳಿ ತುಂಬ್ತಾರಂದ್ರೆ ಕಡಿಮೆ ಕೊಡ್ತೀವಿ. ಫೀಡ್ ಕೊಡ್ತಾ ಇಲ್ಲ ಸರ್. ಮಾಂಸ ಮಾತ್ರ ಒಳ್ಳೆ ನಂಬರ್ 1 ಸರ್. ಕೋಳಿ ನಾವು ಕಟಾವು ಕೊಡಬೇಕು ಅಂದ್ರೆ ಒಂದು 3 ತಿಂಗಳು ಬೇಕು ಸರ್. ಒಂದು ಬ್ಯಾಚಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 40,000 ರೂಪಾಯಿ ಲಾಭ ಸಿಗುತ್ತೆ ಸರ್. ಸಾಕೋದು ನಾವೇ, ಸೇಲ್ಸ್ ಮಾಡೋದು ನಾವೇ. ಲಾಭ ಜಾಸ್ತಿನೇ ಇರುತ್ತೆ. ನಾವು ಒಂದು ಅಂಜಾಜಲ್ಲಿ ಹೇಳ್ತಿರೋದು 20 ಅಡಿ ಆಗಲ್ಲ 40 ಅಡಿ ಉದ್ದ 1,500 ಕೋಳಿ ಇರುತ್ತೆ. ಸಾಯಂಕಾಲ ಮಾತ್ರ ಕೊಡೋದು. ಬೆಳಗ್ಗೆ ತೆಗೆದುಬಿಟ್ರೆ ಸಂದಿಗೆ ಕೊಡೋದು ಸರ್. ಒಳಗೆ ಈಚೆ ಬಿಡದೆ ಮೇಸ್ತೀನಿ 1,000 ಸಾಕ್ಬೋದು. ವರ್ಷಕ್ಕೆ ನಾನು ಹೆಚ್ಚು ಕಮ್ಮಿ ಅಂದ್ರೆ ಒಂದು 8 ಬ್ಯಾಚ್ ಮಾಡ್ತೀನಿ ಸರ್. ಇವಾಗ ಹೆಚ್ಚು ಕಮ್ಮಿ ಅಂದ್ರೆ 4 ಬ್ಯಾಚ್ ಇದೆ ಸರ್. ಒಳಗಡೆ 1 ಬ್ಯಾಚ್ ಇದೆ ಸರ್. ನೋಡಿ ಆ ದೊಡ್ಡದೊಂದು ಬ್ಯಾಚು, ಅದಕ್ಕಿಂತ ಸಣ್ಣದು ಅದೊಂದು ಬ್ಯಾಚು, ಫುಲ್ ಇನ್ನೊಂದು 4 ಬ್ಯಾಚ್ ಕೋಳಿ ಇರ್ತವೆ. ಮುಂಜೆ ಆಟ 2 ಇರ್ತವೆ. ರಿಸ್ಕ್ ಅಂತ ಕೆಲಸ ಏನಿಲ್ಲ. ಎಮ್ಕಳೆ ಮಾಡ್ಕೋಬೋದು ಸರ್. ಇವಾಗ ನಾ ಏನೋ ಇದನ್ನು ಸ್ಟಾರ್ಟಿಂಗ್ ಮಾಡಿದೆ. ಇವಾಗ ನಮ್ಮ ಅಪ್ಪ ಅಮ್ಮನೇ ಮಾಡ್ತಾ ಇರೋದು. ಎಲ್ಲ ಕೋಳಿಗಿಂತ ನಂಬರ್ 1 ಕೋಳಿ ಅಂದರೆ ಮೈಸೂರು ನಾಟಿ ಸರ್. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಗೌತಮ್ ಅಂತ ನಮ್ಮ ಹೆಸರು. ಚಾಮರಾಜನಗರ ತಾಲೂಕು, ಹರನಳ್ಳಿ ಹೋಬಳಿ, ಹಂಚುಡಿ ಗ್ರಾಮ. ನೀವು ಎಷ್ಟು ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸರ್? ನಮ್ಮದು ಒಂದು 10 ವರ್ಷದ ಮೇಲೆ ಸರ್. 10 ವರ್ಷ. ಸರ್, ನೀವು ಶುರು ಮಾಡಿದಾಗ ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ರಿ ಸರ್? ನಾವು ಮೈಸೂರು ನಾಟಿ ಆಯ್ಕೆ ಮಾಡಿದ್ವಿ ಸರ್. ಸರ್, ಯಾಕೆ ಪ್ರಮುಖವಾಗಿ ನೀವು ಮೈಸೂರು ನಾಟಿನೇ ಆಯ್ಕೆ ಮಾಡ್ಕೊಂಡ್ರಿ ಸರ್? ಮೈಸೂರು ನಾಟಿ ನಂಬರ್ 1 ಕ್ವಾಲಿಟಿ ಸರ್. ಮಾಮೂಲಿ ಕೋಳಿಯನ್ನು ಸ್ಥಳೀಲಿ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಮೈಸೂರು ನಾಟಿ. ಯಾವ ಥರ ಸರ್? ಮಾಮೂಲಿ ಸೈನಿಂಗ್ಲಿ, ಮಾಮೂಲಿ ಸೈಜು ಒಳ್ಳೆ ಸ್ಲಿಮ್ ಆಗ ನೋಡಿ. ಕೋಳಿಗಳೆಲ್ಲವೇ ಒಳ್ಳೆ ಸ್ಲಿಮ್ ಆಗಿರ್ತಾವೆ ಕೋಳಿಗಳು. ಇದರಲ್ಲಿ ಕೋಳಿಲಿ ಒಂದು 6 ಥರ ಕೋಳಿಗಳಿದೆ ಸರ್. ಅದರಲ್ಲಿ ನಂಬರ್ 1 ಕೋಳಿ ಅಂತಂದ್ರೆ ಮಾಮೂಲಿ ಮೈಸೂರು ನಾಟಿ. ಸರ್, ಇದು ನೀವು ಎಷ್ಟು ದಿನದ ಮರಿ ತೊಗೊಬರ್ತೀರಾ? ಯಾವ ಥರ ಸಾಕಾಣಿಕೆ ಮಾಡ್ತೀರಾ ಸರ್? ಇದು 1 ಜಿನ್ ಮರಿ ಇರ್ತೀನಿ ಸರ್. ಒಂದೇ ಜಿನ್ ಮರಿ. ಅದರ ನಾವು ಮಾಮೂಲಿ ಬೂರ್ಡಿಂಗ್ಲಿ ನೋಡಿದ್ರಲ್ಲ, ಅದರ ಬೂರ್ಡಿಂಗ್ ಕೊಟ್ಟು ಸಾಕಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು 2 ತಿಂಗ ಒಳಗಡೆ ಇಟ್ಟು ಆಮೇಲೆ ಹೊರಗಡೆ ಬಿಡ್ತೀವಿ ಸರ್. 2 ತಿಂಗ ಒಳಗಡೆ ಇಟ್ಕೊಳ್ಳೋದು, ಆಮೇಲೆಲ್ಲ ಔಟರ್ಸ್ ಬಿಟ್ಬಿಡ್ತೀವಿ ನೋಡಿ. ಎಲ್ಲ ಆ ಕಡೆ ಎಲ್ಲ ತಿರ್ಗಾಡ್ಕೊಂಡು ಮೇಕ ಬರ್ತಿರ್ತವೆ. ಇಷ್ಟು ಬಿಸಿಲು ಅದು ಹೊರಗಡೆ ಬಿಟ್ಟಿದ್ದಲ್ಲ, ಏನಾದರೂ ಸಮಸ್ಯೆ ಆಗುತ್ತೆ ಸರ್? ಏನೂ ಸಮಸ್ಯೆ ಇಲ್ಲ ಸರ್. ಈಗ ನೀವೇ ನೋಡಿ ಕೋಳಿಗಳು ಎಷ್ಟು ನೀಟಾಗಿ ಎಷ್ಟು ಚೆಂದಾಗಿ ಅದಾವ. ಸೇಮ್ ಟು ಮಾಮೂಲಿ ನಾಟಿ ಹೆಂಗಿರುತ್ತೋ ಅದೇ ರೀತಿ ಪ್ಯೂರ್ ನಾಟಿ ಕಡೆಗೆ ಸಾಕ್ತಿರೋದು. ಅಷ್ಟು ವರ್ಷದಿಂದ ಅದೇ ರೀತಿ ಸಾಕ್ತಿರೋದು. 2 ವರ್ಷಕ್ಕೆ ಈಚೆ ಬಿಟ್ಟೋದ್ಮೇಲೆ ಮಾಮೂಲಿ ಎಲ್ಲ ಇಲ್ಲಿ ಈಚೆ ಮೇಯ್ತಿರ್ತವೆ. 2 ತಿಂಗಳು ಒಳಗಡೆ ಇಟ್ಕೊಳ್ಳೋದು, ಎಲ್ಲ ಈಚೆ ಮೇಯ್ತಿರ್ತವೆ ಸರ್. ಎಷ್ಟು ಕೋಳಿಗಳಿದ್ದಾವೆ ಸರ್ ಇವಾಗ? ಹೆಚ್ಚು ಕಮ್ಮಿ ಅಂದರೆ 1,200 ಕೋಳಿ ಅವ. ಇವಾಗ 1,200 ಕೋಳಿ ಅವ. ಒಳಗಿರೋ ಸೇರಿಸಿ ಈಚೆನೇ 1,000 ಇದಾವೆ. ಒಳಗಡೆ ಮಾಮೂಲಿ 650 ಕೋಳಿ ಒಳಗೆ ಇದ್ದಾವೆ. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತಿದ್ದ ಸರ್? ನಮ್ಮ ವರ್ಷ ಅಂದ್ರೆ ಸರ್ ನನಗೆ ಹೆಚ್ಚು ಕಮ್ಮಿ ಅಂದರೆ ಒಂದೂವರೆ ತಿಂಗ ಎನಿ ಟೈಮ್ ಹಾಕ್ತಾನೆ ಇರ್ತೀವಿ. ನಮ್ದು ಇದೇ ಬಿಸ್ನೆಸ್ಸು. ಒಂದೂವರೆ ತಿಂಗಳು ಒಂದೂವರೆ ತಿಂಗ ಬರ್ತಿರ್ತವೆ. ಅವು ಈಚೆಗೆ ಬಂತು ಅಂದಾಗ ಈಗ ಒಳಗಡೆ ಹಾಕತ್ತಿರ್ತೀವಿ. ಎನಿ ಟೈಮ್ ನಮ್ಗೆ 1,5 ತಿಂಗಳು ಒಂದೊಂದು ಸಲ ಬುಕ್ಕಿಂಗ್ ಮಾಡ್ಕೊತಿರ್ತೀವಿ. ಆಲ್ರೆಡಿ ಮರಿ ಬಂದಾಗ ಬುಕ್ ಮಾಡ್ಕೊಬಿಡ್ತೀವಿ. ನೆಕ್ಸ್ಟ್ ಬರ್ತಿರ್ತವೆ. ಇದನ್ನು ಯಾವ ಥರ ಸಾಕಾಣಿಕೆ ಮಾಡ್ತೀರಾ ಸರ್? ಏನೆಲ್ಲ ತಿಂಡಿ ಕೊಡ್ತೀರಾ? ನೋಡಿ ಸರ್, ಇಲ್ಲಿ ರಾಗಿ ಹಾಕಿದ್ದೀನಿ. ಮಾಮೂಲಿ ಚೀಕರಾಗಿ, ಮಾಮೂಲಿ ಅಕ್ಕಿ, ಭತ್ತ, ಈ ಥರ ಏನು ವೇಸ್ಟೇಜ್ ಎಲ್ಲ ಸಿಗ್ತಾವೆ. ಮಾಮೂಲಿ ತರಕಾರಿ ಮಂಡಿಗೆ ಹೋಗ್ತಿರ್ತೀನಿ. ಮಾಮೂಲಿ ಅಲ್ಲಿ ಕೋಸು, ಹೂಕೋಸು, ಎಲೆಕೋಸು, ಮಂಗಳೂರು ಸೌತ, ಆ ಥರ ವೇಸ್ಟೇಜ್ ಯಾವ ಸಿಗುತ್ತೆ ಅದು ಹಾಕ್ತಾಯಿರ್ತೀವಿ. ಫುಡ್ ಏನು ಕೊಡ್ತಾಯಿಲ್ಲ. ಬರೀ ಮಾಮೂಲಿ ವೇಸ್ಟೇಜಲ್ಲೇ ಇದು ಮಾಡ್ತಾಯಿರೋದು. ಚೀಕರಾಗಿ ನೋಡಿ ಅಲ್ಲಿರೋದು ರಾಗಿನೇ ಸ್ಟಾಕ್ ಇಟ್ಕೊಂಡಿದ್ವಿ ಸರ್. ಈಗ ನೀವು ಎಷ್ಟು ತಿಂಗಳ ಕಾಲ ಸಾಕಾಣಿಕೆ ಮಾಡಿ ಮಾರ್ತೀರಾ ಸರ್? ನಾವು ಸಣ್ಣ ಮರಿಯಿಂದ ಸೇಲ್ಸ್ ಮಾಡ್ತಿರ್ತೀವಿ ಸರ್. ಈ ಮರಿನೂ ಸೇಲ್ಸ್ ಮಾಡ್ತೀವಿ. ದಪ್ಪ ಬೇಕು ಅಂದಾಗ ದಪ್ಪನೂ ಕೊಡ್ತಾ ಇರ್ತೀನಿ. ಈ ಥರ ನಮ್ಗೆ ಯಾವುದೋ ಇಷ್ಟೇ ಮಾಡಬೇಕು ಅಂತೇನಿಲ್ಲ. ನಮ್ಗೆ ವ್ಯಾಪಾರದವ್ರು ಬಂದು ಯಾವ್ದು ಬೇಕೋ ಅದಕ್ಕೆ ಇದು ಮಾಡ್ತಿರ್ತೀವಿ. ನಾವು ಸಂತಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ. ವಾರದಲ್ಲಿ 3 ವಾರ ಹೋಗ್ತಿರ್ತೀವಿ ಸರ್ ಸಂತೆಗೆ. ಸರ್, ಇದೇನು ಮೊಟ್ಟೆ ಪರ್ಪಸ್ ಅಥವಾ ಮೊಟ್ಟೆನೂ ಸೇಲ್ಸ್ ಮಾಡ್ತೀವಿ. ಒಂದು ಮೊಟ್ಟೆ 20 ರೂಪಾಯಿ, ಮೊಟ್ಟೆನೂ ಸೇಲ್ಸ್ ಆಯ್ತಾವೆ ಸರ್. ಇಲ್ಲೇ ಬಂದು ತಗೋಯ್ತಾರ ಮೊಟ್ಟೆನೂ 20 ರೂಪಾಯಿ. ಸರ್, ಇಲ್ಲಿ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡ. ಹೌದು ಸರ್. ಈ ಥರ ಇಲ್ಲಿ ಸಾಕಾಣಿಕೆ ಮಾಡ್ಬೋದು? ಸಾಕಾಣಿಕೆ ಅಂದರೆ ಸರ್, ನಾನು ವ್ಯಾಪಾರಕ್ಕೆ ಹೋಯ್ತಿದ್ರೆ ನಮ್ಮ ತಂದೆ ತಾಯಿ ಇಲ್ಲೇ ಇರ್ತಾರೆ. ಎನಿ ಟೈಮ್ ಅವರೇ ನೋಡ್ಕೊಳ್ಳೋದು. ಸಣ್ಣ ಮರಿಯಿಂದ ದಪ್ಪ ಕೋಳಿ ಗಂಟು ಅವ್ರದ್ದೇ. ನೀರು ಮೇವು ಎನಿ ಟೈಮ್ ನಮ್ಮ ತಂದೆ ತಾಯಿನೇ ನೋಡ್ಕೊತಿರೋದು.
ನಾವು ಸಾಯಂಕಾಲ 4 ಗಂಟೆ ಮೇಲೆ ಬರ್ತೀವಿ. 4 ಗಂಟೆ ಮೇಲೆ ಮಾಮೂಲಿ ಕೆಲಸ ಏನಿದೆ ಅಷ್ಟು ಮಾತ್ರ ನಾವು ಮಾಡ್ಕೋತೀವಿ. ಪ್ಯೂರ್ ನಾಟಿ ಕಡೆಗೆ ಇರೋದು. ಕೋಳಿಗೆಲ್ಲವೇ ಮಾಮೂಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೇಳ್ಬೋದು, ನಂಬರ್ 1 ಕೋಳಿ ಅಂತಂದ್ರೆ ಮೈಸೂರು ನಾಟಿ ಸರ್. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ಬೋದು. ಎಂಥ ಇದಾರು ಮಾಮೂಲಿ ಕಾಲು ನೋಡಿ ಎಷ್ಟು ಸೈನಿಂಗ್ ಕೋಳಿಗಳು ನೋಡ್ಕೊಳ್ಳಿ. ನಂಬರ್ 1 ಕೋಳಿ ಅಂದ್ರೆ ಮೈಸೂರು ನಾಟಿ. ನೋಡಿ ಶೈಲಿ, ಕಾಲು ನೋಡಿ ಶೈಲಿ. ನಮ್ಮ ಕಿರುಬೆಳಗಿಂತೂ ಸಣ್ಣ ಸರ್ ಕಾಲು. ನಮ್ಮ ಕಿರುಬೆಳಗಿಂತೂ ಸಣ್ಣ. ಮೂತಿ ನೋಡಿ ಒಳ್ಳೆ ಶೈನಿಂಗ್ ಆಗಿರ್ತವೆ. ರಕ್ತ ಪೊಕ್ಕೋ ಏನು ನಿಂತ್ರೆ ಏನು ಡ್ಯಾಮೇಜ್ ಆಗಿಲ್ಲ. 1.25 kg 1.5 kg ಸರ್. 3 ತಿಂಗಳು ಸರ್. ಅದೇ ಒಂದು 4 ತಿಂಗಳ ಗಂಟು ಮೇಯ್ಸ್ತೀವಿ ಅಂದರೆ ಮೊಟ್ಟೆಗೆ ಸ್ಟಾರ್ಟ್ ಆಗ್ಬಿಡ್ತಾವೆ. 1.5 kg 2 kg ಗಂಟು ಬರ್ತಾವೆ ಸರ್. 4 ತಿಂಗಳು. ನಮ್ಮ ಹತ್ರ 4 ತಿಂಗಳು 1 ವರ್ಷದ ಕೋಳಿ ಗಂಟು ಇದೆ ಸರ್ ನಮ್ಮ ಹತ್ರ. ಒಂದು ಮಾಮೂಲಿ ಸಣ್ಣದರಿಂದ ಇಲ್ಲೇ ಹೆಚ್ಚು ಕಮ್ಮಿ ಅಂದರೆ ಒಂದು 4 ಪ್ಯಾಚ್ ಕೋಳಿ ಇದ್ದಾವೆ ಇವಾಗ. ಸಣ್ಣ ದಪ್ಪ ಎಲ್ಲ ಎನಿ ಟೈಮ್ ಇರ್ತವೆ. ವರ್ಷ ಪೂರ್ತಿ ನಮ್ಮ ತಪ್ಪ ಯಾವಾಗ ಬಂದರೂ ಕೋಳಿ ಸಿಗ್ತವೆ ಸರ್. ನಮ್ದು ಇದೆ ಬಿಸ್ನೆಸ್ಸು. ಇಲ್ಲೇ ಆಗಲ್ಲ ಸಂತೆಗೆ ಹಾಕ್ತಿರ್ತೀನಿ ಸರ್. ನೋಡಿ ಇಲ್ಲೇ ಹೆಚ್ಚು ಕಮ್ಮಿ ಅಂದರೆ ಸಣ್ಣ ದಪ್ಪ ಎಲ್ಲ ಐಟಮ್ಗಳಿದೆ ಇಲ್ಲಿ. ಬೇರೆ ಆ ಸಿಲ್ಕ್ ಕ್ರಾಸ್ ಆಗಿರ್ಬೋದು ಸುಮಾರುಗಳು ಇದೆ ಸರ್. ಸುನಾಲಿ ಇದೆ, DP ಕ್ರಾಸ್ ಇದೆ, SRS ಇದೆ. ಎಲ್ಲ ಕೋಳಿಗಿಂತ ನಂಬರ್ 1 ಕೋಳಿ ಅಂದರೆ ಮೈಸೂರು ನಾಟಿ. ನಾವು ಎಲ್ಲನೂ ಒಂದೊಂದ್ಸಲ ಚೆಕ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಬಿಟ್ಟಿದ್ದೆ ನಾವು ಮೈಸೂರು ನಾಟಿ. ಆಮೇಲೆ ಮಾಮೂಲಿ ಸುನಾಲಿನೂ ಸಾಕಿದ್ವು. ಇಷ್ಟು ಸೈನಿಂಗ್ ಬರಲ್ಲ ಸರ್. ಇಂಥ ಬಿಸಿಲಿಗೆ ಅವು ತಡೆಯೋದೇ ಇಲ್ಲ. ಈ DP ಕ್ರಾಸ್ ಅಂತೂ ಈ ಥರ ಈಚೆಗೆ ಬಿಡೋಕ್ಕಾಗಲ್ಲ. ಅವೆಲ್ಲ ಆಗಲ್ಲ ಸರ್. ಸರ್ ಇದು ಎಲ್ಲ ವಾತಾವರಣಕ್ಕೂ ಮಳೆ ಆದರೂ ಹೊಂದ್ಕತ್ತೆ ಸರ್. ಎನಿ ಟೈಮ್ ಜಡಿನೇ ಆಗಲಿ ಮಳೆ ಆದರೂ ಹೊಂದ್ಕತ್ತೆ ಸರ್. ಈಗ ಮೊಟ್ಟೆಗಾಗಿ ಸಾಕಾಣಿಕೆ ಮಾಡಿದಾಗ ವರ್ಷಕ್ಕೆ ಎಷ್ಟು ಮೊಟ್ಟೆ ತೊಗೋಬೋದು ಸರ್? ವರ್ಷದಲ್ಲಿ ಅದು ಮಾಮೂಲಿ ಒಂದು 15 ದಿನ 20 ದಿನ ಗ್ಯಾಪ್ ಕೊಡ್ತದೆ ಸರ್. ಇನ್ನು ಮೊಟ್ಟೆ ಇಕ್ತಾಗೆ ಇರ್ತವೆ. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಹಂಗೆ ಸರ್. ಶಿಸ್ತಾಗ ಮೇವು ಹಾಕೊಂಡು ಹಚ್ಚಿಗಟ್ಟ ನೋಡ್ಕೊತೀವಿ ಅಂದರೆ ಹಚ್ಚಿಗಟ್ಟ ಮೊಟ್ಟೆ ಕೊಡ್ತಾ ಇರ್ತವೆ. ಇವತ್ತು ಹೆಚ್ಚು ಕಮ್ಮಿ ಅಂದರೆ ಒಂದು 100 ಕೋಳಿ ಇದ್ರೂ ಒಂದು ಜೀವನ ಸಾಕಾಗ್ಬಿಡ್ಬಾರ್ದು. 100 ಇದ್ರೆ ಸಾಕು ಸರ್. ಒಂದು ಮೊಟ್ಟೆ 20 ರೂಪಾಯಿ ಸೇಲ್ಸ್ ಮಾಡ್ತಾಯಿದ್ದೀವಿ. ಹೆಚ್ಚು ಕಮ್ಮಿ ಅಂದರೆ ಒಂದು 100 ಕೋಳಿಲಿ ಒಂದು 20 ಕೋಳಿ ಡೈಲಿ ಮೊಟ್ಟೆ ಸಿಕ್ಕರೆ ಸಾಕು. ಬರೀ 20 ಸಿಗೋಕೆ ಸಾಕು. ಎನಿ ಟೈಮ್ ಒಂದು ಪ್ಯಾಚ್ ಒಂದು 15 ದಿನ ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಆಗ್ತವೆ. ಹೆಚ್ಚು ಕಮ್ಮಿ ಮೊಟ್ಟೆ ಈಗ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳು ಕಂಟಿನ್ಯೂಸ್ ಮೊಟ್ಟೆ ನೆಕ್ತಾ ಇರ್ತವೆ. ಒಂದು ದಿನ ಮಿಸ್ ಇಲ್ಲ. 3 ತಿಂಗಳು ಗಂಟೆ ಆಮೇಲೆ 3 ತಿಂಗಳು ಆದಮೇಲೆ ಒಂದು 15 ದಿನ ಗ್ಯಾಪ್ ಕೊಡುತ್ತೆ ಸರ್. ಆಮೇಲೆ ನೆಕ್ಸ್ಟ್ ಟೈಮ್ ರಿಟರ್ನ್ ಮೊಟ್ಟೆ ಬರುತ್ತೆ. ಈ ಥರ ತಗೊಂಡೋಗಿ ಸಾಕೋರ್ಗೂ ನಾವು ಹೇಳ್ಬಿಟ್ಟೆ ಕೊಡೋದು. ಆ ಥರ ಮೊಟ್ಟೆ ಅವ್ರಿಗೆ ತಗೊಂಡೋಗಿ ಸಾಕಿದಾಗ ಮೊಟ್ಟೆ ಕೋಳಿ ಬೇಕು ಅಂದರೆ ಮೊಟ್ಟೆ ಇರೋ ಕೋಳಿನೇ ಕೊಡ್ತೀವಿ ಸರ್ ನಾವು. ಅವ್ರು ತಗೊಂಡೋಗಿ ಸಾಕ್ತಾಯಿರ್ತಾರೆ. ಅವ್ರು ಬಂದ್ರೆ ಒಂದು 10-20 ಬರೀ ಮೊಟ್ಟೆ ಕೋಳಿನ ತಗೋಯ್ತಾರೆ ಸಾಕಕ್ಕೆ. ತೋಟಗಳು ಸಾಕ್ತಲ್ಲ ಸರ್, ಅವ್ರು ಸಾಕ್ತಾರೆ. ಸಣ್ಣ ಮರಿ ನಮ್ಮ ಕೈಲಿ ಸಾಕೋಕ್ಕಾಗಲ್ಲ ಅನ್ನೋರು ದಪ್ಪಗಳು ತಗೋಯ್ತಾರೆ. ಇಲ್ಲ ಅದಕ್ಕಿಂತ ಸುಮಾರಾಗ ಸಾಕತ್ತೀವಿ ಅಂದರೆ ಸ್ವಲ್ಪ ಈಜಳ ಮರಿ ಇದ್ದಾವೆ ಅವನು ತಗೋಯ್ತಾರೆ. ಅವು ಹೆಚ್ಚು ಕಮ್ಮಿ ಅಂದರೆ ಒಂದು 50-100 ಇದ್ರ ತಗೋಯ್ತಾರೆ ತೋಟಗಳಿಗೆ ಸಾಕಕ್ಕೆ. ಸರ್ ಈಗ ಮೈಸೂರು ನಾಟಿ ಕೋಳಿಯೋದು ನಿಮಗೆ ಮರಿಗಳು ಕೊಡ್ತದಲ್ಲ, ಯಾವ ಥರ ಮರಿಗಳನ್ನ ಕೊಡ್ತದೆ ಸರ್? ಎಷ್ಟು ದಿನದ ಕೊಡ್ತದೆ? ಅವರು ಮೈಸೂರು ನಾಟಿಲಿ ಕೊಡ್ಬೇಕಾರೆ ಒಂದೇ ಜಿನ್ ಮರಿ ಕೊಡೋ ಸರ್. ಒಂದೇ ಜಿನ್ ಮರಿ ಕೊಡ್ತಾರೆ. ಅದಕ್ಕೆ ಮಾಮೂಲಿ ಫಸ್ಟ್ ಬಂದ ದಿನ ಬೆಲ್ಲದ ನೀರು ಕೊಡ್ತೀನಿ. ಬೆಲ್ಲದ ನೀರು ಆಮೇಲೆ ಮಾಮೂಲಿ ಟಾಣಿ ಕೊಟ್ಕೊತೀನಿ. ಕರೆಂಟ್ ಇರಬೇಕು ಸ್ವಲ್ಪ ಕಾವ್ಗೆ. ಒಂದು ವಾರ ಕಳೆದ್ಮೇಲೆ ಚೇಂಜ್ ಆಗಿಬಿಡ್ತವೆ. ಅಲ್ಲಿಂದ ಈಚೆಗೆ ಬೇಕಾದ್ರೆ ಒಂದು ಟೈಮು ಕರೆಂಟ್ ಇಲ್ದವ್ರು ನೀಡತ್ತಾನೆ. ಒಂದು ವಾರ ಗಂಟೆ ಸ್ವಲ್ಪ ಹಿಂಸೆ. ಆಮೇಲೆ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು ತಿಂಗಳು ಕಳೆದ್ಮೇಲೆ ಎಲ್ಲನೂ ಮಾಮೂಲಿ ಏರ್ ಬೇಕಾದ್ರೆ ಮೇಯಿಸ್ಬೋದು, ಈಚೆಗೆ ಬಿಡ್ತೀವಿ. ಆದರೆ ಸ್ವಲ್ಪ ವಾತಾವರಣಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಸರ್ ಅಷ್ಟೇ. 1 ತಿಂಗಳು ಮರಿ ಬೇಕು ಅಂದ್ರೆ 1 ತಿಂಗಳು ಮರಿನೂ ಕೊಡ್ತಾರೆ. ಆದರೆ ನಾವು ಯಾವ ಸಲ 1 ತಿಂಗಳು ಮರಿ ತಗೊಂಡಿಲ್ಲ. ನಾವೇನಿದ್ರೆ ಬರೀ ಸಣ್ಣ ಮರಿನ ತಗೊಳ್ಳೋದು. 1 ತಿಂಗಳು ಮರಿ ಬೇಕು ಅಂತಂದರೆ ಬೇಕಾರೆ ಯಾರು ಕಾಂಟ್ಯಾಕ್ಟ್ ಇದ್ದರೆ ಬೇಕಾರೆ ಅರ್ಜೆಂಟ್ಗೆ ನಾವು ಕೊಡ್ತೀವಿ ಅಂದರೆ ಬೇಕಾರೆ ಅವರೇ ಹೆಲ್ಪ್ ಮಾಡಿಕೊಡ್ತಾರೆ. ಇಲ್ಲ ಸಾಕಾತೀವಿ ಅಂತಂದ್ರೆ ಸಾಕಬೋದು. ಒಂದಿನ ಮರಿ ಅಂದ್ರೆ 40 ರೂಪಾಯಿ ಇರುತ್ತೆ ಸರ್. ಅದೇ 1 ತಿಂಗಳು ಮರಿ ತಗೋತೀವಿ ಅಂದ್ರೆ 90 ರೂಪಾಯಿ, 100 ರೂಪಾಯಿ, 110 ರೂಪಾಯಿ ಗಂಟಾಗಿರುತ್ತೆ. ಅದರಿಂದ ನಾವು ಎನಿ ಟೈಮ್ ಮಾಮೂಲಿ ತಗೋಬೇಕಾರೆ 1 ಜಿನ್ ಮರಿನ ತಗೊಳ್ಳೋದು. ಸರ್ ಈ ಮರಿಗಳು ಮಾರ್ಕೆಟಲ್ಲಿ ಯಾವ ಥರ ನಿಮಗೆ ಬೇಡಿಕೆ ಇದೆ ಸರ್? ಬೇಡಿಕೆ ಅಂತಂದರೆ ಇದಕ್ಕೆ ಒಳ್ಳೆ ಬೇಡಿಕೆ ಇದೆ ಸರ್ ಮೈಸೂರು ನಾಟಿಗೆ. ನೆಕ್ಸ್ಟು ಪ್ಯೂರ್ ನಾಟಿ ಬಿಟ್ರೆ ಮೈಸೂರು ನಾಟಿ 2ನೇದು ಒಳ್ಳೆ ಬೇಡಿಕೆ ಅದ. ಹೆಚ್ಚು ಕಮ್ಮಿ ಅಂತಂದರೆ ಇದ್ರು ಇವಾಗಲೂ KG ಒಂದು ನಾವು ಕೊಡ್ತಾ ಇರೋದೇ 350 ರೂಪಾಯಿ ಕೊಡ್ತಾಯಿದ್ದೀವಿ ಸರ್. KG 350 ರೂಪಾಯಿ ಇಲ್ಲಿ ಬಂದರೆ. ಈಗ ನಾವು ತಗೊಂಡೋಗಿ ಅಲ್ಲಿ ಸಂತಲ್ಲಿ ಮಾಡಿದ್ರೆ ನಾವು ಹೆಚ್ಚು ಕಮ್ಮಿ KGಗೆ ಒಂದು 350-400 ರೂಪಾಯಿ ಗಂಟೆ ಕೊಡ್ತಿರೋದು. KG 350 ರೂಪಾಯಿ ಫಿಕ್ಸು ಸಹ ಇದು, ಅದಕ್ಕಿಂತ ಕಡಿಮೆ ಇಲ್ಲ. ಮಾಮೂಲಿ ಯಾರು ಹೋಲ್ಸೇಲಾಗ ಒಂದೇ ಸಲ ಒಂದು 300 ಕೋಳಿ 400 ಕೋಳಿ ತುಂಬ್ತಾರಂದ್ರೆ ಕಡಿಮೆ ಹಾಕ್ಕೊಡ್ತೀನಿ. 300 ರೂಪಾಯಿ ಅಂತ ಹಾಕ್ಕೊಡ್ತೀನಿ. ಮಾಮೂಲಿ ಲಾಸ್ಟ್ ಒಂದು 100 ಕೋಳಿ ಮೇಲೆ ತುಂಬಬೇಕು ಸರ್ KG ಅಂಥವ್ರಿಗೆ 300 ರೂಪಾಯಿ ಹಾಕ್ಕೊಡ್ತೀನಿ ಹೋಲ್ಸೇಲಾಗ ಅಷ್ಟೇ ಸರ್. ಸರ್ ನಿಮಗೆ ಸುಮಾರು ನೀವು ಒಂದು 10 ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀರಾ. ಇದರಲ್ಲಿ ಯಾವ ಥರ ಲಾಭ ಮಾಡ್ತಾಯಿದ್ದೀರಾ ಸರ್? ಲಾಭ ಇದೆ ಸರ್. ನಾವು ಮಾಮೂಲಿ ಲಾಭ ಇದೆ ಸರ್ ಇದರಲ್ಲಿ.
ಲಾಭ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು ಮಾಮೂಲಿ ಜಿನ್ಕ ಈ ಮೊಟ್ಟ ಮಾರ್ಕೊಂಡ್ರೆ ಹೆಚ್ಚು ಕಮ್ಮಿ ಮೊಟ್ಟ ಇದಕ್ಕೆ ಹಾಕೊಂಡ್ರೆ ಒಂದು ತಿಂಗಳಿಗೆ ಹೆಂಗಿಲ್ಲ ಅಂತಂದ್ರೆ ಒಂದು ತಿಂಗಳಿಗೆ ಒಂದು 25,000 30,000 ರೂಪಾಯಿ ಸಂಪಾದನೆ ಮಾಡ್ಕೋಬೋದು ಸರ್. ಬರೀ ಇದರಲ್ಲಿ ಇದು ಬಿಟ್ರೆ ನಮ್ಮ ವ್ಯವಸಾಯ ಮಾಡ್ತೀನಿ ಸರ್. ವ್ಯವಸಾಯ ಇದು 2 ನೋಡ್ಕೊತಿರ್ತೀನಿ. ಇದ್ರಲ್ಲಿ ಏನಿಲ್ಲ ಸರ್, ಬೆಳಗ್ಗೆನಾಗ ಬಂದು ನೀರು ಮೇವು ಹಾಕ್ಬಿಟ್ಟು ನೋಡಿ, ನೀರು ಮಾಮೂಲಿ ನಲ್ಲಿ ಬಂದು ಕುಡಿತಿರ್ತವೆ. ಮೇವು ಒಂದು ಟೈಮ್ ಹಾಕ್ಬಿಟ್ಟು ಸಾಕು, ಈಚೆಗೆ ಬಿಟ್ಟು ಅಂದ್ರೆ ಸುಮ್ಮನೆ ಮೇಯ್ತಾ ಇರ್ತವೆ. ಇನ್ನು ಸಾಯಂಕಾಲ ಒಂದು 4 ಗಂಟೆಗೆ ಒಂದ್ಸಲ ಮೇವು ಹಾಕ್ಬಿಡೋ ಸರ್. 4 ಗಂಟೆಗೆ ಮೇವು ಹಾಕ್ತು ಅಂತಂದ್ರೆ ಮಾಮೂಲಿ ಇನ್ನು ಸಾಯಂಕಾಲ ಕುಡಿಬಿಡ್ತೀವಿ ಸರ್. ಸಾಯಂಕಾಲ ಇದೇನು ಅಷ್ಟೊಂದು ರಿಸ್ಕ್ ಏನಿಲ್ಲ ಸರ್, ಯಾರು ಬೇಕಾದ್ರೂ ಮಾಡ್ಬೋದು. ಬೆಳಗ್ಗೆ ಮೇವು ಹಾಕೋ ಗಂಟ ಒಂದು ಗಂಟೆ ಬೇಕು ಸರ್. ಸಾಯಂಕಾಲ ಮಾಮೂಲಿ 4 ಗಂಟೆಗೆ ಒಂದು ಟೈಮ್ ಅಷ್ಟೇ, 2 ಗಂಟೆ ಟೈಮ್ ಇದ್ರೆ ಸಾಕು. ಇನ್ನು ಮಾಮೂಲಿ ಹದ್ದು ಪದ್ದು ಬಂದೊತ್ತಿಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನೋಡ್ಕೊತಾರೆ ಅವರು ಅಷ್ಟು ಬಿಟ್ರೆ ಏನಿಲ್ಲ ನೀವು ಸರ್. ಬೆಳಗ್ಗೆ ನಾವು ಬಿಟ್ರೆ ಸುಮ್ಮನೆ ಮೇಯ್ತಾ ಇರ್ತಾವೆ. ಓಪನ್ ಫೀಲ್ಡು ಸುತ್ತ ಬಲ ಹಾಕ್ಬಿಟ್ಟಿದ್ದೀವಿ, ಸುಮ್ಮನೆ ಮೇಯ್ತಾ ಇರ್ತವೆ. ಇನ್ನೇನು ಸಮಸ್ಯೆ ಇಲ್ಲ. ನಿಮಗೆ ಫೀಡು ಅಥವಾ ಏನಾದರೂ ಕೊಡ್ತೀರಾ ಸರ್? ಫೀಡ್ ಕೊಡ್ತಾಯಿಲ್ಲ ಸರ್, ಫೀಡ್ ಕೊಡ್ತಾಯಿಲ್ಲ. ನೋಡಿ ಇಲ್ಲಿ ಮಾಮೂಲಿ ಮಡಿಕೊಂಡಿಲ್ಲ ಸರ್, ಅಲ್ಲೇ ತೋರಿಸ್ತೀನಿ ಬನ್ನಿ. ಬೇಕಾದ್ರೆ ರಾಗಿ ಇದೆ, ಆ ರಾಗಿ ನೋಡ್ಕೊಂಡು ಇದು ಮಾಡ್ಬೋದು ಸರ್. ಮಾಮೂಲಿ ಚೀಕ್ ರಾಗಿನೇ ಹಾಕ್ತಾ ಇರೋದನ್ನು ನಾವು. ಇಲ್ಲಿ ಚೀಕ್ ರಾಗಿ ಇದೆ, ಇದು ಹಾಕ್ತಾಯಿದ್ದೀನಿ ಚೀಕ್ ರಾಗಿ. ಪಕ್ಕಿನುಸು ಎಲ್ಲ ಇಲ್ಲಿ ಮಿಕ್ಸ್ ಇರ್ತದೆ ಸರ್. ಅದು ಎಷ್ಟು ಸರ್ ಅದು ಕೆ ಜಿ 4 ರೂಪಾಯಿ ಸರ್. ಇದು ಕೆ ಜಿ 4 ರೂಪಾಯಿ. ಮಾಮೂಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 200 ರೂಪಾಯಿ ಖರ್ಚು ಬೀಳ್ತದೆ ಸರ್ ಡೈಲಿ. ನೋಡಿ ಇಲ್ಲಿ ಮೇವು ಹಾಕೋದಂದ್ರೆ ನೀರು ಕುಡ್ಕೊತಿರ್ತಾರೆ ನೋಡಿ, ನೀರು ಕುಡಿತಾವ. ಇನ್ನೇನು ಜಾಸ್ತಿ ಏನು ಖರ್ಚು ಬರಲ್ಲ. ಅದೇ ಫೀಡ್ ತಗೋಬೇಕು ಅಂದ್ರೆ 1 kg 40 ರೂಪಾಯಿ ಸರ್. 40 ರೂಪಾಯಿ. ಇದಕ್ಕೆ ನಾನು ಬರೀ 4 ರೂಪಾಯಿ ಕೆ ಜಿ ಇದು ಹಾಕ್ತೀನಿ. ಆಮೇಲೆ ನೋಡಿ ಅಲ್ಲಿ ಮಾಮೂಲಿ ಕೋಸು, ಗೆಡ್ಡೆ ಕೋಸು ಏನು ಸಿಕ್ಕತ್ತೆ ವೇಸ್ಟೇಜ್ ಹಾಕ್ತೀನಿ. ಹೆಂಗೆಲ್ಲ ಅಂದ್ರೆ ಜಿನ್ಕೊಂದು 250 ರೂಪಾಯಿ ಖರ್ಚು ಅಷ್ಟೇ ಸರ್. ಅದು 250 ರೂಪಾಯಿ ಖರ್ಚು ನಾವು ಕರೆಕ್ಟಾಗಿ ಎತ್ಕೊತೀನಿ. ಮೊಟ್ಟಲ್ಲೇ ಎತ್ಕೊಬೋದು, ಮೊಟ್ಟನೇ ಸಾಕು. ಇದು ಮಾಮೂಲಿ ಜಾಸ್ತಿ ಅನ್ನೋ ಫೀಡ್ ಗಿಡ ಹಾಕ್ತೀವಿ ಅಂದ್ರೆ ಮೇಂಟೆನೆನ್ಸ್ ಆಗಲ್ಲ ಸರ್, ಬರೀ ವೇಸ್ಟೇಜ್ಲೇ ಇದು ಮಾಡಬೇಕು. ಆಮೇಲೆ ಮಾಂಸಕ್ಕೆ ನೀವು ಮಾರಾಟ ಮಾಡ್ತೀರಾ ಅಂದರೆ ಸರ್? ಮಾಂಸ ಮಾತ್ರ ಒಳ್ಳೆ ನಂಬರ್ 1 ಸರ್. ಎಲ್ಲ ಬರೀ ಮಾಮೂಲಿ ಫುಡ್ ಅಂತ ಹಾಕಲ್ಲ. ರಾಗಿ, ಜೋಳ ನೋಡಿ ನಿಮಗೆ ತೋರಿಸ್ದಲ್ಲ, ನುಚ್ಚು ಇದೆಲ್ಲ ಇದು ಹಾಕ್ತಾರೆ ಸರ್. ಮಾಂಸ ಒಳ್ಳೆ ಬಿಗಿ ಬರ್ತದೆ ಸರ್. ಸೇಮ್ ಟು ಪ್ಯೂರ್ ನಾಟಿ ಕಂಡಾಗ ಇರುತ್ತೆ ಮಾಂಸ. ಕೋಳಿ ನಾವು ಕಟಾವು ಕೊಡಬೇಕು ಅಂದ್ರೆ ಒಂದು 3 ತಿಂಗಳು ಬೇಕು ಸರ್. 3 ತಿಂಗಳ ಮೇಲೆ ಮಾಮೂಲಿ ಈ ಥರ ಸಾಕೋರು ತಗೋಬೋದು ಅಷ್ಟೇ ಸರ್, ಅಷ್ಟೇ. ಅದು ಬಿಟ್ರೆ ಕಟಾವು ಕೊಡಬೇಕು ಅಂದ್ರೆ ಒಂದು 3 ತಿಂಗಳು ಮೇಲೆ ಆಗಬೇಕು. ಅಲ್ಲಿ ಸಾಕೋರು ಬೇಕಾರೆ 1 ತಿಂಗಳು 2 ತಿಂಗಳು ಈ ಥರದಲ್ಲಿ ತಗೋಬೋದು ಸರ್. ನೀವು ಒಂದು ಬ್ಯಾಚಲ್ಲಿ ಎಷ್ಟು ಲಾಭ ಮಾಡ್ತಾಯಿದ್ದೀರಾ ಸರ್? ಒಂದು ಬ್ಯಾಚಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 40,000 ರೂಪಾಯಿ ಲಾಭ ಸಿಗುತ್ತೆ ಸರ್. ಒಂದು ಬ್ಯಾಚಲ್ಲಿ 40,000 ರೂಪಾಯಿ 50,000 ರೂಪಾಯಿ ಲಾಭ ಐತೆ ಸರ್. ಈಗ ಹೆಚ್ಚು ಕಮ್ಮಿ ಅಂತಂದ್ರೆ ನಾವು ಸಾಕೋದು ನಾವೇ, ಸೇಲ್ಸ್ ಮಾಡೋದು ನಾವೇ, ಅದು ಮತ್ತೆ ಲಾಭ ಇದು ಇರುತ್ತೆ ಸರ್. ಲಾಭ ಜಾಸ್ತಿನೇ ಇರುತ್ತೆ. ನಾವು ಒಂದು ಅಂದಾಜಲ್ಲಿ ಹೇಳ್ತಿರೋದು. ಯಾಕಂದರೆ ಒಬ್ರು ಅನ್ಬೋದು ಇಷ್ಟೇ ಆಯ್ತಾ ಅಷ್ಟೇ ಆಯ್ತಾ ಅಂತಾರೆ. ಸಾಕಿರೋರಿಗೆಲ್ಲರೂ ಪ್ರತಿಯೊಬ್ಬರು ಗೊತ್ತು. ಇದ್ರಲ್ಲಿ ಹೆಂಗಪ್ಪ ಅಂತಂದ್ರೆ ಮಾಮೂಲಿ ಸಾಕಿ ಬೇರೆ ಕಡೆ ಸೇಲ್ಸ್ ಮಾಡ್ತಾರೆ ನೋಡಿ, ಅವ್ರಿಗೆ ಇದಕ್ಕಿಂತ ನಮ್ಗೆ ಒಳ್ಳೆ ಬೆಡ್ಕದಾನೆ. ಎಲ್ಲ ಹೆಚ್ಚು ಕಮ್ಮಿ ಅಂತಂದ್ರೆ 4 ತಿಂಗಳಿಗೆಲ್ಲ ಈ ಸೈಜ್ ಬರ್ತಾನೆ. ಸೇಮ್ ಟು ಪ್ಯೂರ್ ನಾಟಿ ಕಂಡಾಗೆ ಇರುತ್ತೆ ಕೋಳಿ. ಸೊ ಇನ್ನು ಈ ಶೆಡ್ ಬಗ್ಗೆ ಹೇಳಿ ಸರ್. ಶೆಡ್ ಎಷ್ಟು ಅಗಲ, ಎಷ್ಟು ಉದ್ದ? 20 ಅಡಿ ಅಗಲ ಸರ್, 40 ಅಡಿ ಉದ್ದ. 20 ಅಡಿ ಅಗಲ, 40 ಅಡಿ ಉದ್ದ. ಇದರಲ್ಲಿ ನಾನು ಪ್ಯಾಚ್ ಮಾಡ್ತಾಯಿದ್ದೀನಿ ಸರ್. ಎಷ್ಟು ಕೋಳಿ ಸಾಕಾಣಿಕೆ ಮಾಡ್ಬೋದು? ಇದರಲ್ಲಿ ಹೆಚ್ಚು ಕಮ್ಮಿ ಅಂತಂದ್ರೆ ಮಾಮೂಲಿ ಸಾಯಂಕಾಲ ಒಂದೇ ಟೈಮ್ ಕೊಡೋ ಸರ್. 1,500 ಕೋಳಿ ಇರುತ್ತೆ, ಎನಿ ಟೈಮ್ ಇರ್ತವೇ. ಒಂದು ಪ್ಯಾಚ್ ಬರ್ತದೆ. ಸಾಯಂಕಾಲ ಮಾತ್ರ ಕೊಡೋದು, ಬೆಳಗ್ಗೆ ತೆಗೆದುಬಿಟ್ರೆ ಸಂದಿಗೆ ಕೊಡೋದು ಸರ್. ಅದೇ ಅಲ್ಲೇ ಮೇಯಿಸ್ತೀನಿ ಅಂತಂದ್ರೆ 1,000 ಕೋಳಿ ಮೇಯಿಸ್ಬೋದು ಅಷ್ಟೇ. ಒಳಗೆ ಈಚೆಗೆ ಬಿಡದೆ ಮೇಯಿಸ್ತೀನಿ 1,000 ಸಾಕ್ಬೋದು. ನಾವು ಈಚೆಗೆ ಬಿಡ್ತಿರೋದ್ರಿಂದ ಮಾಮೂಲಿ ಎನಿ ಟೈಮ್ 1,500 2,000 ಕೋಳಿ ಇರ್ತವೆ. ಈಗ ನೀವು ನೋಡೋಲ್ಲ ಹೆಚ್ಚು ಕಮ್ಮಿ ಅಂದರೆ ಇಲ್ಲೇ 2,000 ಕೋಳಿ ಅವಾಗ. ಈಗ ಒಳಗಡೆ ಬಿಟ್ಟರೆ ಈಚೆ 1,500 ಕೋಳಿ ಈ ಥರ ಇರ್ತವೆ. ಸಣ್ಣ ದಪ್ಪ ಎಲ್ಲ ಇರ್ತವೆ ಸರ್. ನಮ್ಗೆ ಕೋಳಿನೇ ಸರ್. ಕೋಳಿಯಿಂದ ನಾವು ಪರವಾಗಿಲ್ಲ, ಬಿಸ್ನೆಸ್ ಎಲ್ಲ ನಮ್ಮದು ಒಳ್ಳೆ ಚೆನ್ನಾಗಿ ನಡೀತದೆ. ಸ್ಟಾರ್ಟಿಂಗ್ನಿಂದ ನಮಗೇನು ನಷ್ಟ ಅಂತೂ ಆಗಿಲ್ಲ, ಲಾಭನೇ ಸರ್. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್? ವರ್ಷಕ್ಕೆ ನಾನು ಹೆಚ್ಚು ಕಮ್ಮಿ ಅಂದ್ರೆ ಒಂದು 8 ಬ್ಯಾಚ್ ಮಾಡ್ತೀನಿ ಸರ್. ಒಂದು ವರ್ಷಕ್ಕೆ 8 ಬ್ಯಾಚ್ ಮಾಡ್ತೀನಿ ನಾನು. ಅಂದರೆ ನಿಮಗೆ 2 ತಿಂಗಳಿಗೆ ಮರಿಗಳು ಬರ್ತಾ ಇರುತ್ತಾ ಹೇಗೆ ಸರ್? ನಮ್ಗೆ 1.5 ತಿಂಗಳಿಗೆ ಮರಿಗಳು ಬರ್ತಾಯಿರ್ತಾರೆ. ನಾವು 1.5 ತಿಂಗಳು 2 ತಿಂಗಳು ಕಾಯೋದಿಲ್ಲ ಸರ್. ನಾನು ಎಲ್ಲ ಒಂದು ಸಲ ಮಿಸ್ ಆದ್ರೆ 2 ತಿಂಗಳು ಆಗೋದು. ನಮ್ಗೆ 1.5 ತಿಂಗಳಿಗೆ ಮರಿ ಬುಕ್ ಆಗಿರುತ್ತೆ ಸರ್. ನಮ್ಗೆ ಎನಿ ಟೈಮ್ ನಮ್ಗೆ ಮರಿ ಇಲ್ಲದೆ ಆಗೋಲ್ಲ. ಎನಿ ಟೈಮ್ ನಮ್ದು ಇದೇ ಬಿಸ್ನೆಸ್ಸು ಸರ್. ಅದು ಮರಿ ದಪ್ಪ ಆಯ್ತಾರೆ, ನಮ್ಮ ಮರಿ ಸೇಲ್ಸ್ ಮಾಡ್ತಾಯಿರ್ತೀನಿ. ನಾವು ಬಿಟ್ಕೋತಿರಲ್ಲ, ಸೇಲ್ಸ್ ಮಾಡ್ತಾಯಿರ್ತೀವಿ. ಅದರಿಂದ ನಮ್ಗೆ 1.5 ತಿಂಗಳು ಸುಮ್ಮನೆ ಎನಿ ಟೈಮ್. ಎಷ್ಟು ಬ್ಯಾಚ್ ಮಾಡ್ಕೊಂಡಿದೆ ಸರ್? ಇವಾಗ ಹೆಚ್ಚು ಕಮ್ಮಿ ಅಂದರೆ 4 ಬ್ಯಾಚ್ ಇದೆ ಸರ್. 4 ಬ್ಯಾಚ್ ಕೋಳಿ ಇರ್ಬೋದು ನೋಡಿ. ಇಲ್ಲೇ ನೋಡ್ಬೋದು, ಒಳಗಡೆ 1 ಬ್ಯಾಚ್ ಇದೆ ಸರ್. ನೋಡಿ ಆ ದೊಡ್ಡದೊಂದು ಬ್ಯಾಚು,
ನೋಡಿ ಅದಕ್ಕಿಂತ ಸಣ್ಣದು ಅದೊಂದು ಬ್ಯಾಚು, ಇಲ್ಲೇ 3 ಬ್ಯಾಚು ನೋಡಿ. ಇನ್ನು ಫುಲ್ ಇನ್ನೊಂದು ಮಾಮೂಲಿ 4 ಬ್ಯಾಚ್ ಕೋಳಿ ಇರ್ತವೆ. ಸೊ ಈಗ ಮರಿಗಳು ಕೊಟ್ಟಾಗ ಅದು ಗಂಡು ಹೆಣ್ಣು ಎರಡು ಮಿಕ್ಸ್ ಇರ್ತವೆ ಸರ್? ಹೌದು ಸರ್, ಗಂಡು ಹೆಣ್ಣು ಎರಡು ಮಿಕ್ಸ್ ಇರ್ತವೆ. ಮಾಮೂಲಿ ಹುಂಜ ಏಟ ಅಂತ ಬರ್ತವೆ, ಅವೆರಡು ಮಿಕ್ಸ್ ಇರ್ತವೆ ನೋಡಿ. ಇದು ಹುಂಜ ಸಹ ನೋಡಿ, ಅದು ಏಟ ಆ ಥರ ಹುಂಜ ಏಟ ಎರಡು ಇರ್ತವೆ. ನಮ್ಗೆ ಬರೀ ಹುಂಜಾನೆ ಬೇಕು ಅಂದ್ರೆ ಹುಂಜಾನೆ ಕೊಡ್ತಾರೆ. ಸೊ ಈಗ ಎಷ್ಟೋ ರೈತಗಳು ಮೈಸೂರು ನಾಟಿ ಸಾಕಾಣಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೌದು ಸರ್, ಅದಕ್ಕೆಲ್ಲ ಏನು ಹೇಳ್ತೀರಾ ಸರ್? ಮಾಡ್ಬೋದು ಸರ್. ಇವಾಗ ನೆಕ್ಸ್ಟು ಇವಾಗ ನಮ್ಮ ನೆನ್ನ ಬಂತು ನಮ್ಮ ಫ್ರೆಂಡ್ಗೆ ಒಬ್ರಿಗೆ, ಅವರು ಕೇಳ್ಕೊಂಡು ನಮ್ಮ ಹತ್ರನೇ ಮಾಡ್ತಾಯಿದ್ದಾರೆ ಸರ್. ಮಾಡ್ಬೋದು, ಇದೇನು ಅಂತ ರಿಸ್ಕ್ ಅಂತ ಕೆಲಸ ಏನಿಲ್ಲ. ಕರೆಕ್ಟಾಗಿ ತೋಟ ಇದ್ದು ಮಾಡ್ತೀನಿ ಅಂದ್ರೆ ಮಾಮೂಲಿ ಎಮ್ಕಳೆ ಮಾಡ್ಕೊಬೋದು ಸರ್. ಇವಾಗ ನಾ ಏನೋ ಇದನ್ನು ಸ್ಟಾರ್ಟಿಂಗ್ ಮಾಡಿದೆ, ಇವಾಗ ನಮ್ಮ ಅಪ್ಪ ಅಮ್ಮನೇ ಮಾಡ್ತಾಯಿರೋದು, ನಮ್ದೇನಿಲ್ಲ ಸರ್ ಇದರಲ್ಲಿ ಎಲ್ಲ ಅವ್ರು ನೋಡ್ಕೊತಾರೆ ಸರ್. ಸೈಡ್ ಇನ್ಕಮ್ ಆಗಿ ಒಂದು ಒಳ್ಳೆ ಆದಾಯ. ಹೌದು ಸರ್, ಇವಾಗ ನಮ್ಮದು ತೋಟ ಏನೇನು ಕೆಲಸ ಇದ್ರೆ ನಾವೇ ನೋಡ್ಕೊತೀವಿ ಸರ್. ಇದೇನಪ್ಪ ಅಂದ್ರೆ 1-2 ಗಂಟೆ ಟೈಮು ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ. ಮಾಮೂಲಿ ಮೇವು ನೀರು ಹಾಕೊಬಿಡ್ತಾರೆ. ನೀವು ಇದಂತ ಹೇಳ್ಕೊಳ್ಳೋಂಥ ದೊಡ್ಡ ಕೆಲಸ ಏನಿಲ್ಲ ಸರ್. ಅದರ ಮಾಮೂಲಿ ಸ್ವಲ್ಪ ಒಂದು ವಾರ ಕಷ್ಟಪಟ್ಟರು ಅಷ್ಟೇ ಸರ್. ಕಷ್ಟ ಅಂದ್ರೆ ಸ್ವಲ್ಪ ಲೈಟ್ ಇದು ಮಾಡ್ಕೊಂಡು ಬುರ್ಡಿಂಗ್ ಕಟ್ಕೊಂಡು ಸ್ವಲ್ಪ 1 ವಾರ ತಂದ್ಮೇಲೆ ಮಾಡ್ಕೊಬೋದು ಸರ್. ಅವತ್ತಿಗೆ ಎನಿ ಟೈಮ್ ಮೇವು ನೀರು ತುಂಬ ಮಡಗಿರ್ತೀನಿ. ಅವತ್ತಿಗೆ ಮಾತ್ರ ನಾವು ಒಂದು ಮಾಮೂಲಿ ಪೀಸ್ ತಟ್ಟು ಕೊಡ್ತೀನಿ ಸರ್. ಮಾಮೂಲಿ ಯಾವುದು ಬೈಲರ್ ಅದನ್ನೇ ಕೊಡ್ತೀನಿ. ಆಮೇಲೆ ನೆಕ್ಸ್ಟು 1 ತಿಂಗಳು 2 ತಿಂಗಳು ಆದಮೇಲೆ ಮಾಮೂಲಿ ರಾಗಿ ಭತ್ತ ಈ ಥರದ ಐಟಮ್ಗಳು ಕೊಡ್ತಿರ್ತೀನಿ ಸರ್. ಸೊ ಇಲ್ಲಿ ನೀವು ಸುತ್ತಮುತ್ತ ಎಲ್ಲ ಒಂಥರ ಕಾಡು ಥರ ಇದೆ. ಹೌದು ಸರ್, ಇಂಥ ಜಾಗದಲ್ಲೂ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಮಾಡ್ಬೋದು ಸರ್, ಮಾಡ್ಬೋದು. ಸುತ್ತ ಫೆನ್ಸಿಂಗ್ ಮಾಡಿಸಿದ್ದೀನಿ ಸರ್ ನಮ್ಮ ಮದ್ದು ಬಸ್ತ್ರ. ಏನು ಆ ಥರ ಏನೂ ಯಾವುದೂ ಇಲ್ಲ, ಇಲ್ಲಿವರೆಗೆ ಏನೂ ಕಂಡಿಲ್ಲ. ಏನಾದ್ರು ಬಂದರೆ ಅವ್ನು ಮುಂಗ್ಸಿ ಬರುತ್ತೆ ಅಷ್ಟೇ ಸರ್. ಕೀರ ಅಂತ ಅದು ಬರ್ತವೆ, ಅದು ಬಿಟ್ರೆ ಏನಿಲ್ಲ ಸರ್. ಕೋಳಿ ಸಾಕ್ತೀವಿ ಅನ್ನೋದು ಮೈಸೂರು ನಾಟಿ ಆಯ್ಕೆ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು ಅನ್ಬೋದು ಸರ್.